ನೀವೇನಾದ್ರೂ ಮಂಗಳೂರಿನವರಾದ್ರೆ ಅಥವಾ ಮಂಗಳೂರಿನ ಕೈಕಂಬದಿಂದ ಪಡೀಲ್ಗೆ ಹೋಗುವ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ನಿಮಗಾಗಿಯೇ ಒಂದೊಳ್ಳೆ ಹೋಟೆಲ್ ಅನ್ನ ಪರಿಚಯಿಸ್ತಿದ್ದೀವಿ ನೋಡಿ. ಅದು ಮತ್ಯಾವುದೂ ಅಲ್ಲ, ಮರೋಲಿಯ ಹೋಟೆಲ್ ಸೂರ್ಯ. ಶುದ್ಧ ಸಸ್ಯಾಹಾರಿ ಹೋಟೆಲ್ ಇದಾಗಿದ್ದು ಇಲ್ಲಿ ಸಿಗುವ ಬನ್ಸ್, ಪೂರಿ, ಚಪಾತಿ ಅಂದ್ರೆ ಜನರಿಗೆ ತುಂಬಾನೇ ಅಚ್ಚುಮೆಚ್ಚು. ವಿಠಲ್ ಶೆಣೈ ನನ್ನ ಹೆಸರು. ಹೋಟೆಲ್ ಮರೋಲಿ, ಕೈಕಂಬದಿಂದ ಮರೋಲಿ ಪಡೀಲಿಗೆ ಹೋಗುವ ರಸ್ತೆಯಲ್ಲಿ. ಮತ್ತು ಒಂದು 20-25 ವರ್ಷ ಆಯಿತು ಹೋಟೆಲ್ ಶುರು ಮಾಡಿ. ಮತ್ತು ತಿಂಡಿ ವೆಜ್ ಮಾತ್ರ, ಇಡ್ಲಿ, ದೋಸೆ, ವಡೆ, ಮಸಾಲೆ ದೋಸೆ, ತುಪ್ಪ ದೋಸೆ, ನೀರು ದೋಸೆ, ಖಾಲಿ ದೋಸೆ, ಗೋಲಿ ಬಜೆ, ಅಂಬಡೆ ಇಂಥದ್ದೆಲ್ಲ ಐಟಮ್ ಮಾಡ್ತೀವಿ. ಸೆಮ್ಮಿಗೆ ಬಾತು, ಇಡ್ಲಿ ಮತ್ತು ಹೆಸರು, ಪೂರಿ, ಬನ್ಸ್, ಚಪಾತಿ, ಪಲಾವ್. ತುಂಬ ಜನ ಬರ್ತಾರೆ, ತೊಂದರೆ ಇದೆ. ಬೆಳಿಗ್ಗೆ 6ರಿಂದ ಒಂದು 10 ಗಂಟೆವರೆಗೆ ಫುಲ್ ರಶ್. 5 ಗಂಟೆಗೆ ಓಪನ್ ಆಗ್ತದೆ. ಸಾಯಂಕಾಲ ಒಂದು 7:30 ತನಕ. ತೊಂದರೆ ದೇವರದಿಂದ ಫಸ್ಟ್ ಕ್ಲಾಸ್. ಏನು ತೊಂದರೆ ಇಲ್ಲ, ಒಳ್ಳೆ ಅಭಿಪ್ರಾಯ ಉಂಟು. ಮತ್ತು ಬಂದವರು ಬರ್ತಾ ಇರ್ತಾರೆ. 20 ವರ್ಷದಿಂದ ಕಂಟಿನ್ಯೂಸ್ ಬರುವ ವರ್ಷ ಈಗಲೂ ಬರ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಡ್ತೇವೆ. ಮತ್ತು ಪ್ರೀತಿ ವಿಶ್ವಾಸ ಉಂಟು ನಮ್ಮ ಮೇಲೆ. ಒಂದು 6 ಜನ. ಸುಮಾರು 25 ವರ್ಷಗಳಿಂದ ಗ್ರಾಹಕರಿಗೆ ಅತ್ಯುನ್ನತ ಗುಣಮಟ್ಟದ ತಿಂಡಿ ತಿನಿಸುಗಳನ್ನ ನೀಡುತ್ತಾ ಬಂದಿರುವ ಈ ಹೋಟೆಲ್ನಲ್ಲಿ ಗ್ರಾಹಕರನ್ನ ಉಪಚರಿಸುವ ರೀತಿಗೆ ಎಂಥವರು ಕೂಡ ಮಾರು ಹೋಗಲೇಬೇಕು. ನನ್ನ ಹೆಸರು ಅರುಣ್ ಶೆಟ್ಟಿ ಅಂತ. ನಾನು ಇದೇ ಊರಲ್ಲಿ ಹುಟ್ಟಿದವನು. ನಾನು 25 ವರ್ಷದಿಂದ ಈ ಹೋಟೆಲನ್ನು ನೋಡ್ತಿದ್ದೇನೆ. ಇಲ್ಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ರಾತ್ರಿಯೆಲ್ಲ ಇಲ್ಲೇ ನಾನು ಇದು ಮಾಡೋದು. ಮನೆಯಲ್ಲಿದ್ದರೂ ಸಹ ನನಗೆ ಇಲ್ಲಿದ್ದು ಒಂದು ಟೇಸ್ಟೇ ಚೇಂಜ್ ಆಗ್ತದೆ. ಹಾಗೆ ನನಗೆ ಇದು ಒಂದು ಹೋಟೆಲ್ ಭಾರಿ ಲೈಕ್ ಆಗಿದೆ. ಮತ್ತು ಅವರು ಫ್ರೀ ಸರ್ವಿಸ್ ಇದೆಲ್ಲ ಸರ್ವಿಸ್ ಎಲ್ಲ ಒಳ್ಳೆ ಇದೆ. ಮತ್ತು ಮಾತಾಡುವ ಸ್ಟೈಲೆಲ್ಲ ನಮಗೆಲ್ಲ ಇಂಟ್ರೆಸ್ಟ್ ಕೊಡ್ತೀವಿ ಅಷ್ಟೇ. ನಾನು ಬಂದಾಗ ಏನಾದರೂ ಒಳ್ಳೆ ಸೇಮಿಗೆ ಇದು ಪೂರಿ ಅದೆಲ್ಲ ಇರ್ತದೆ. ಅದನ್ನೆಲ್ಲ ನನಗೆ ಇಲ್ಲಿ ಎಲ್ಲ ಇಷ್ಟ ಆಗಿದೆ ಸರ್. ಫುಡ್ಡಿನ ವಿಷಯದಲ್ಲಿ ಏನಿದು ಪ್ರಾಬ್ಲಮ್ ಇಲ್ಲ. ಎಲ್ಲ ಈ ಊರಿನವರೆಲ್ಲ ಇಲ್ಲಿಗೆ ಬರ್ತಾರೆ. ಮತ್ತು ಇಲ್ಲಿ ಶೋರೂಮ್ ಇದೆ, ಕೊಡಕಲ್, ಕಣ್ಣೂರೆಲ್ಲ ಅವರೆಲ್ಲ ಈಗ ಇಲ್ಲೇ ಬರೋದು. ಇಲ್ಲಿ ಗಾಡಿ ಎಲ್ಲ ಇದೆಯಲ್ಲ, ಅವರೆಲ್ಲ ಪೊಲೀಸ್ನವರು ಸಮೇತ ಇಲ್ಲಿಗೆ ಬರ್ತಾರೆ. ಇವರು ಮಾತಾಡುವ ಸ್ಟೈಲ್ ಒಳ್ಳೆ ಇದೆ, ಗ್ರಾಹಕರನ್ನು ಒಳ್ಳೆ ಇದು ಮಾಡ್ತಾರೆ. ಹಾಗೆಲ್ಲ ತೊಂದರೆ ಸರ್ವಿಸ್ ಎಲ್ಲ ಚೆಲ್ಲ. ಹಲವು ಬಗೆಯ ತಿಂಡಿಗಳನ್ನ ಉಣಬಡಿಸುವ ಈ ಹೋಟೆಲ್ಗೊಮ್ಮೆ ನೀವು ಬನ್ನಿ. ಇಲ್ಲಿನ ರುಚಿಕರ ತಿನಿಸುಗಳನ್ನ ಸವಿದು ನೋಡಿ.